कलबुर्गी डिस्ट्रिक्ट शाहबाद तालुका 22 दिसंबर 2025। एसटीएन चैनल में आप सभी का स्वागत है। आज की अहम खबर शाहबाद के रामगढ़ आश्रया कॉलोनी से सामने आ रही है, जहां सोशलिस्ट यूनिटी सेंटर ऑफ इंडिया कम्युनिस्ट ने सीएमसी कमिश्नर डॉक्टर के गुरुलिंगप्पा जी को एक लिखित मेमोरेंडम सौंपकर रामगढ़ आश्रया कॉलोनी की गंभीर समस्याओं की तरफ ध्यान आकर्षित किया है। ये आश्रया कॉलोनी, जो ऑलस्टम कंपनी के पीछे शहर के आउटर एरिया में स्थित है, आज भी बुनियादी सिविक फैसिलिटीज से वंचित है। एसयूसीआई कम्युनिस्ट शाहबाद लोकल कमेटी का कहना है कि यहाँ रहने वाले लोगों को रोजमर्रा की जिंदगी में कई मुश्किलों का सामना करना पड़ रहा है, खासकर बारिश के मौसम में। बड़ी समस्याएं जो उठाई गईं: पट्टा टाइटल डीड्स वितरण का काम बहुत ही धीमी गति से चल रहा है, जिसे तुरंत पूरा किया जाना चाहिए। कॉलोनी में प्रॉपर रोड्स का अभाव है। ओल्ड शाहबाद से रामगढ़ तक का रोड और रेलवे ब्रिज के नीचे का रास्ता बिल्कुल खराब हालत में है। रुद्रभूमि जाने वाली सड़क अभी तक निर्मित नहीं हुई है। ड्रेनेज सिस्टम पूरी तरह से तैयार नहीं है, जिससे गंदा पानी सड़कों पर जमा होता है। आंगनबाड़ी केंद्र ठीक से काम नहीं कर रहा। केपीएस स्कीम के तहत मौजूदा स्कूल को शिफ्ट करने की योजना से बच्चों के भविष्य पर असर पड़ेगा। यहाँ एक सरकारी स्कूल चलाया जाना चाहिए। पानी के लिए लोग बोरवेल्स पर निर्भर हैं, शहरी वाटर सप्लाई से कनेक्शन नहीं है। रामगढ़ अलग अलग वार्ड्स में बटा हुआ है, जिस वजह से पूरे एरिया की जिम्मेदारी लेने वाला कोई नहीं। एसयूसीआई कम्युनिस्ट शाहबाद लोकल कमेटी की प्रमुख मांगे: रामगढ़ आश्रया कॉलोनी के रहने वालों को जल्द से जल्द टाइटल डीड्स दिए जाएं। एरिया में एक फेयर प्राइस शॉप शुरू की जाए। पूरे सेटलमेंट में एडिक्वेट ड्रेनेज और पक्की सड़कें बनाई जाएं। बोरवेल्स की मरम्मत और सुधार किया जाए। शमशान या कब्रिस्तान जाने के लिए प्रॉपर रोड बनाई जाए। रामगढ़ को तुरंत एक सेपरेट वार्ड का दर्जा दिया जाए। एसयूसीआई का कहना है कि अगर इन समस्याओं का समाधान जल्द नहीं हुआ तो आम नागरिकों की परेशानी और बढ़ेगी। एसटीएन चैनल प्रशासन से यही अपील करता है कि रामगढ़ आश्रया कॉलोनी के लोगों की आवाज सुनी जाए और बुनियादी सुविधाओं को तुरंत मुहैया कराया जाए। ऐसे ही जमीनी और सच्ची खबरों के लिए देखते रहिए एसटीएन चैनल। धन्यवाद। ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಂದು ರಾಮಗಢದಲ್ಲಿ ಮೂಲಭೂತ ಸೌಕರ್ಯ ಮತ್ತು ಹಕ್ಕುಪತ್ರಕ್ಕಾಗಿ ಇವತ್ತು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು ವರ್ಷಗಳಿಂದ ಅಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟಿನ ವ್ಯವಸ್ಥೆ ಇಲ್ಲ. ನಮ್ಮ ಒಂದು ಪ್ರತಿಭಟನೆಯಿಂದ ಕೆಲವೊಂದು ಬೋರ್ವೆಲ್ಗಳು ಮಾತ್ರ ಆಗಿವೆ. ಅವುಗಳು ಕೂಡ ಬೋರ್ವೆಲ್ ಒಂದು ವೇಳೆ ಕೆಟ್ಟೋಯ್ತು ಅಂತಂದರೆ ಅಲ್ಲಿನ ಜನರಿಗೆ ನೀರಿಲ್ಲ, ಮತ್ತು ರಸ್ತೆಗಳಿಲ್ಲ, ಶೌಚಾಲಯಗಳಿಲ್ಲ. ಅಲ್ಲಿನ ಜನ ಎಲ್ಲನೂ ಕೂಡ ಮೂಲಭೂತ ಸೌಕರ್ಯಗಳು ಬೇಕು. ಅಲ್ಲಿ ಒಂದು ವಾರ್ಡ್ ಅಂಥೇಳಿ ಅಲ್ಲಿ ಮಾಡಬೇಕು. ಸರ್ಕಾರ ಅದನ್ನು ಮಾಡಿದ್ರೆ ಅಲ್ಲಿನ ಜನರಿಗೆ ಏನಂದರೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಒಂದು ವಾರ್ಡ್ ಐತಂತಂದರೆ ಇಲ್ಲಿನ ರಾಜಕೀಯ ಅಧಿಕಾರಿಗಳು ಕೂಡ ಆ ಕಡೆ ಹೆಚ್ಚಿಗೆ ಗಮನ ಕೊಡ್ತಾರೆ. ಅಲ್ಲಿನ ಜನರಿಗೆ ಅವರು ಮನುಷ್ಯರು ಅಂತೇಳಿ ಕೂಡ ಪರಿಗಣಿಸ್ತಾ ಇಲ್ಲ. ಅದಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ವೇಳೆ ಈ ಪ್ರತಿಭಟನೆ ಇಲ್ಲಿಗೆ ಕೊನೆ ಆಗದಿದ್ದರೆ ಇದು ಮತ್ತು ನಾವು ಉನ್ನತವಾದಂಥ ಹೋರಾಟವನ್ನು ನಾವು ಕೈಗೊಳ್ತಾ ಇದ್ದೀವಿ. ಈಗಾಗಲೇ ಅದ್ರ ಬಗ್ಗೆನೂ ಕೂಡ ನಾವು ಮಾತಾಡಿದ್ದೀವಿ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ಹೆಣ್ಮಕ್ಳು ಇನ್ನೂ ಕೂಲಿ ಕಾರ್ಮಿಕರಾಗಿದ್ದರಿಂದ ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗಿದ್ದಾರೆ. ಇನ್ನು ಉನ್ನತವಾದಂಥ ಒಂದು ಹೋರಾಟವನ್ನು ನಾವು DC ಆಫೀಸ್ ಎದುರು ತಗೋತಾ ಇದ್ದೀವಿ. ಅಲ್ಲಿವರೆಗೆ ಇದು ಸಾಂಕೇತಿಕವಾಗಿ ಹೋರಾಟವನ್ನು ಇವತ್ತು ನಾವು ಕೈಗೊಂಡಿದ್ದೀವಿ. ಶಾಹಬಾದಿನ ಸಮಸ್ತ ನಾಗರಿಕರೇ, ಇವತ್ತು ಎಸ್ಯುಸಿಐ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ, ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ರಾಮಗಢಿನ ಏರಿಯಾದ ನಾಗರಿಕರು ಎಲ್ಲರೂ ಸೇರಿ ನಾವು ನಗರಸಭೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ಪ್ರತಿಭಟನೆಯ ಬೇಡಿಕೆಗಳು ಏನಪ್ಪ ಅಂತಂದರೆ, ಇವತ್ತು ರಾಮಗಢನಲ್ಲಿ ಹಕ್ಕುಪತ್ರ ಕೊಡಬೇಕು, ಮಹಿಳೆಯರಿಗೆ ಶೌಚಾಲಯ ನಿರ್ಮಿಸಬೇಕು, ಕುಡಿಯುವ ನೀರು ಒದಗಿಸಬೇಕು, ನ್ಯಾಯಬೆಲೆ ಅಂಗಡಿಯನ್ನು ಅಲ್ಲಿ ತೆರೀಬೇಕು ಮತ್ತು ಎಲ್ಲ ರೀತಿಯ ಸೌಲಭ್ಯಗಳಲ್ಲಿ ಒದಗಿಸ್ಬೇಕಂತೇಳಿ ನಮ್ಮ ಪಕ್ಷದ ವತಿಯಿಂದ ಹಾಗೂ ಎಲ್ಲ ರಾಮಗಢ ನಾಗರಿಕರು, ಕಾರ್ಮಿಕರು, ಇವತ್ತು ಮಹಿಳೆಯರೆಲ್ಲ ಸೇರಿ ಈ ಒಂದು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಈ ನಗರಸಭೆ ಒಂದು ಎಲ್ಲ ಕೆಲಸಗಳನ್ನು ಮಾಡಲಿಲ್ಲ ಅಂತಂದರೆ ನಾವು ಉನ್ನತವಾದಂಥ
ರಸ್ತೆ ರೋಕೋಗೆ ಮತ್ತು ಶಾಬಾದ್ ಬಂದ್ ಕರೆಗೆ ಕೊಡಬೇಕಾಗುತ್ತೆ. ಸದಸ್ಯರು ಮತ್ತು ನಗರಸಭೆ ಅಧಿಕಾರಿಗಳು ಈ ಕೂಡಲೇ ಈ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾನು ಅವರಿಗೆ ಒತ್ತಾಯಿಸ್ತಾ ಇದ್ದೀನಿ. ಗಣಪತರಾವ್ ಕೆ ಮಾನೆ, SUCI ಸ್ಥಳೀಯ ಕಾರ್ಯದರ್ಶಿ. ಇವತ್ತು SUCI ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಶಾಬಾದ್ ಸ್ಥಳೀಯ ಸಮಿತಿ ವತಿಯಿಂದ ರಾಮ್ಗಢ್ನಲ್ಲಿ ವಾಸಿಸುತ್ತಿರುವ ನಾಗರಿಕರ ಮೂಲಭೂತ ಸಮಸ್ಯೆಗಳನ್ನು ತಗೊಂಡ್ಬಿಟ್ಟು ಮೂಲಭೂತ ಸೌಕರ್ಯಗಳಿಗೋಸ್ಕರ ಇವತ್ತು ನಾವು ಇಲ್ಲಿ ಹೋರಾಟ ಮಾಡಿದ್ದೀವಿ. ರಿಂಗ್ ರೋಡಿಂದ ಮೆರವಣಿಗೆ ಮೂಲಕ ನಾವು ನಗರಸಭೆಗೆ ಬಂದು ಇಲ್ಲಿ ನಗರಸಭೆ ಎದುರುಗಡೆ ಪ್ರತಿಭಟನೆ ಮಾಡಿ ನಾವು ನಮ್ಮ ಬೇಡಿಕೆ ಪತ್ರವನ್ನು ಮಾನ್ಯ ಆಯುಕ್ತರಿಗೆ ನಾವು ಸಲ್ಲಿಸಿದ್ದೀವಿ. ಅವರು ಈ ಒಂದು ಬೇಡಿಕೆ ಪತ್ರವನ್ನು ಸ್ವೀಕಾರ ಮಾಡಿ ನಮ್ಮ ರಾಮ್ಗಢ್ ಜನತೆಗೆ ಏನು ಬೇಡಿಕೆಯಲ್ಲಿತ್ತು ಅದರಲ್ಲಿ ಬೇಡಿಕೆಗಳನ್ನು ನಾವು ಹಂತ ಹಂತವಾಗಿ ಅದನ್ನು ಬಗೆಹರಿಸ್ತೀವಿ. ನಮ್ಮ ಒಂದು ಪ್ರಮುಖ ಬೇಡಿಕೆ ಏನಾಗಿತ್ತಪ್ಪ ಅಂತಂದರೆ ಅಲ್ಲಿ ಕುಡಿಯುವ ಒಂದು ಶಾಶ್ವತ ನೀರನ್ನು ಒದಗಿಸ್ಕೊಡ್ಬೇಕು, ಪೈಪ್ಲೈನ್ ಹಾಕ್ಬೇಕು ಅನ್ನೋದೇ ನಮ್ಮ ಬೇಡಿಕೆ ಇತ್ತು. ಆ ಒಂದು ಬೇಡಿಕೆಗೆ ಸ್ಪಂದಿಸಿ ನಗರಸಭೆ ಆಯುಕ್ತರು ನಮಗೆ ಏನನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಓವರ್ ಟ್ಯಾಂಕ್ ಅಂದರೆ ಒಂದು ದೊಡ್ಡ ಟಾಕಿ ಮಾಡೋದನ್ನು ಸ್ಯಾಂಕ್ಷನ್ ಆಗಿದೆ. ಒಂದು 3 ತಿಂಗಳ ಒಳಗಡೆ ಅದು ಕಾಮಗಾರಿ ಸ್ಟಾರ್ಟ್ ಆಗ್ತದ, ನಿಮ್ಗೆ ಅಲ್ಲಿ ನೀರಿನ ಸಮಸ್ಯೆ ಬಗೆಹರ್ತಂತ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಬೇಡಿಕೆ ನಾವು ಪೂರ್ಣ ಆಗೋರು ಕೂಡ ನಾವು ಮುಂದಿನ ಉನ್ನತ ಹಂತದ ಓಟ ಕೂಡ ನಾವು ಮುಂದುವರಿಸ್ತೇವೆ ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಪ್ರಮುಖವಾಗಿ ರಾಷನ್ ದುಕಾನ್ ಇಲ್ಲ. ರಾಮ್ಗಢ್ನಲ್ಲಿ ಸುಮಾರು 600 ಮನೆಗಳಿದೆ. ಆ 600 ಮನೆಗಳಿಂದ ಅಲ್ಲಿದ್ದಂಥ ನಾಗರಿಕರು ರಾಷನ್ಗೋಸ್ಕರ ಅವರು ಶಿಬಿರ ಕಟ್ಟಕ್ಕೆ ಬರಬೇಕಾಗ್ಯದ, ರಾಷನ್ಗೋಸ್ಕರ ಅವರು ಹಳಿಶಾಬಾದ್ ಹೋಗ್ಬೇಕಾಗ್ಯದ, ಮಡ್ಡಿಗೆ ಹೋಗ್ಬೇಕಾಗ್ಯದ, ಬಸವೇಶ್ವರ ನಗರಕ್ಕೆ ಹೋಗ್ಬೇಕಾಗ್ಯದ. ಸೊ ಹಾಗಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಏನು ಮಾಡ್ಕೊಂಡೇವಪ್ಪ ಅಂತಂದರೆ ಇಮಿಡಿಯೇಟ್ ಆಗಿ ರಾಮ್ಗಢ್ನಲ್ಲಿ ಒಂದು ರಾಷನ್ ದುಕಾನನ್ನು ತೆಗಿಬೇಕಂತ ಹೇಳ್ಬಿಟ್ಟು ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೀವಿ. ಈ ಒಂದು ಬೇಡಿಕೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಗಮನಕ್ಕೆ ತಂದುಬಿಟ್ಟು ಆದಷ್ಟು ಬೇಗ ರಾಷನ್ ದುಕಾನ್ ಕೂಡ ತೆರೆಯುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂದ್ಬಿಟ್ಟು ಮಾನ್ಯ ಆಯುಕ್ತರು ನಮಗೆ ತಿಳಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಈ ಸ್ಮಶಾನಕ್ಕೆ ಹೋಗುವಂಥ ರಸ್ತೆಯಲ್ಲಿ ಭಾಳ ಹದಗೆಟ್ಟು ಹೋಗಿದೆ, ಕಂಟಿಗಳಿದೆ. ಆ ಒಂದು ರಸ್ತೆ ಕೂಡ ಆದಷ್ಟು ಬೇಗನೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ನಮ್ಮ ಬೇಡಿಕೆಯಲ್ಲಿ ಇಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಏನಪ್ಪ ಅಂತಂದರೆ ಅಲ್ಲಿದ್ದಂಥ ನಾಗರಿಕರು ಹಲವಾರು ವಾರ್ಡ್ಗಳಲ್ಲಿ ಹರಿದಂಚು ಹೋಗಿದ್ದಾರೆ. ಆ ಒಂದು ರಾಮ್ಗಢ್ಗೋಸ್ಕರ ಒಂದು ಪ್ರತ್ಯೇಕ ವಾರ್ಡ್ ಮಾಡಬೇಕು, ಅಲ್ಲಿದ್ದಂಥ ಜನಗಳು ತಮ್ಮದೇ ಆದಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ಆ ಒಂದು ಉದ್ದೇಶದಿಂದ ಯಾವಾಗ ತಮ್ಮದೇ ಆದಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ ಅಲ್ಲಿ ಸಮಸ್ಯೆನ ನಾವು ಕೇಳಲಿಕ್ಕೆ ನಾವು ಬರ್ತದ ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲ ನಾಗರಿಕರುಗಳನ್ನು ಆ ಒಂದು ರಾಮ್ಗಢ್ಗೆ ಪ್ರತ್ಯೇಕವಾದಂಥ ಒಂದು ವಾರ್ಡನ್ನು ಆದಷ್ಟು ಬೇಗನೆ ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ. ಸೊ ಮಾನ್ಯ ಆಯುಕ್ತರು ನಮಗೆ ತಿಳಿಸಿದ್ದಾರೆ, ಇವತ್ತಿನ ಪ್ರಸ್ತುತವಾಗಿ 27 ವಾರ್ಡ್ಗಳೇನಿದೆ ಆ 27 ವಾರ್ಡ್ಗಳನ್ನು ಡಿವೈಡ್ ಮಾಡಿ 31 ವಾರ್ಡ್ ಮಾಡಬೇಕಂತೇಳಿ ನಾವು ಪ್ರಸ್ತಾಪ ಸಲ್ಲಿಸಿದ್ದೀವಿ ಆಲ್ರೆಡಿ. ಸೊ ಹಾಗಾಗಿ ಇದು ಕೂಡ ಕೆಲಸ ಆಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಇವತ್ತು ಮಾನ್ಯ ಆಯುಕ್ತರ ಒಂದು ಭರವಸೆಯ ಮೇರೆಗೆ ನಾವು ಇವತ್ತು ತಾತ್ಕಾಲಿಕವಾಗಿ ಈ ಹೋರಾಟನ ನಾವು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ಇನ್ನು ಕೆಲವು ದಿನಗಳು ನಾವು ವೇಟ್ ಮಾಡ್ತೀವಿ. ಅದ ನಂತರ ಕೂಡ ಅವ್ರು ಯಾವುದೇ ರೀತಿಯಂಥ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಂದರೆ ನಾವು ಇದಕ್ಕೂ ಉಗ್ರವಾದಂಥ ಹೋರಾಟ ಕೈಗೊಳ್ಬೇಕಾಗ್ತದೆ, ರಸ್ತೆ ರೋಕೋ ಮಾಡಬೇಕಾಗುತ್ತದೆ, ಶಾಬಾದ್ ಬಂದ್ ಕರೆ ಕೊಡಬೇಕಾಗ್ತದೆ ಅನ್ನೋ ಒಂದು ವಿಷಯನ ಇವತ್ತು ನಾವು ಅವರಿಗೆ ಎಚ್ಚರಿಕೆ ಕೊಡ್ತು ನಾವೊಂದು ಈ ಒಂದು ಹೋರಾಟನ ಇವತ್ತು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಜನರಿಗೆ, ರಾಮ್ಗಢ್ ನಿವಾಸಿಗಳಿಗೆ ನಾವು ನಮ್ಮ ಸಂಘಟನೆಯಿಂದ ಎಲ್ಲರಿಗೂ ಕೂಡ ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ರಾಘವೇಂದ್ರ MG, SUCI ಸ್ಥಳೀಯ ಸಮಿತಿ ಸದಸ್ಯರು, ಶಾಬಾದ್.